ನೋಡ್ತಾ ಇದ್ದೆ 376(2)(n ಬೆದರಿಸಿ ನಿರಂತರವಾಗಿ ಅತ್ಯಾಚಾರ ಮಾಡಿದ ಆರೋಪ. 506, 354(a)(1), 354(b), 354(c), 376 ಇತ್ಯಾದಿ ಇತ್ಯಾದಿ. ಬೇಲ್ ಸಿಗೋ ಪಾಸಿಬಿಲಿಟೀಸ್ ಎಷ್ಟಿದೆ ಸರ್? ಯಾಕಂದ್ರೆ ಬೇಲ್ಗೆ ಅಪ್ಲೈ ಮಾಡಿಬಿಟ್ಟಿದ್ದಾರೆ. ಟೋಟಲಿ ನೀವು ಅದನ್ನ ಒಟ್ಟು ಮಾಡಿ ಇಟ್ ಇಸ್ ಅ ನಾನ್ ಬೇಲೆಬಲ್ ಅಫೆನ್ಸ್, ಪ್ಲಸ್ ಇಟ್ ಈಸ್ ರಿಲೇಟೆಡ್ ಟು ಸೆಕ್ಷುವಲ್ ಅಬ್ಯೂಸ್. ನೀವು ಅದನ್ನೇನು ಬೇಕಾದ ತೆಗೆದುಕೊಳ್ಳಿ. ಇಲ್ಲಿ ಒಂದು ಸ್ಪಷ್ಟೀಕರಣ ಕೊಡೋಕೆ ಇಷ್ಟಪಡ್ತೇನೆ. 33 ಡೇಸಿನ ಆ ಒಂದು ಸುದೀರ್ಘ ಅವಧಿ ಒಳಗೆ ಈ ಸೇಸ್ ದಟ್ ನನಗೆ ಗೊತ್ತಿರಲಿಲ್ಲ, ನಾನು ಇಂಡಿಯಾ ಬಿಟ್ಟು ಹೋದಾಗ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ನನಗೆ ಅದರ ಅರಿವಿಲ್ಲ ಅಂತ ಹೇಳಿ ಅವ ತನ್ನ ಸ್ಟೇಟ್ಮೆಂಟ್ ಕೊಟ್ಕೋತಾನೆ. ನಂತರ ಪುನಃ ಏನು ಹೇಳ್ತಾನೆ ಅಂತಂದರೆ ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಪುನಃ ಏನು ಹೇಳ್ತಾನೆ 7 ದಿನದಲ್ಲಿ ಬರ್ತೀನಿ ಅಂತ ಹೇಳ್ತೀನಿ. ಇಟ್ ಈಸ್ ಆಲ್ ಟೈಮ್ ಗೇಮ್. ಆಮೇಲೆ ಇಡೀ ಪ್ರಕರಣ ಇದೆಲ್ಲ ನಾನು ವಿತ್ ಡ್ಯೂ ಅಪಾಲಜಿ ವಿತ್ ಪೊಲೀಸ್ ಆಫೀಸರ್ ಅವ್ರ ಹತ್ರ ಕ್ಷಮೆ ಕೋರ್ಕೊಂಡು ಒಂದು ಪಾಯಿಂಟ್ ಹೇಳೋಕ್ಕೆ ಬಿಡ್ತೇನೆ. ಯಾವುದೇ ಒಂದು ಪೊಲೀಸ್ ಸೆಲ್, CBI ಆಗಿರ್ಬೋದು, CBI, CCD, CBI, CID ಏನೇ ಆದರೂ ಕೂಡ VIP ಕೇಸ್ಗಳು ಬಂದಾಗ ಅದನ್ನು ಹೊರಗಡೆ ತೆಗೆದೇನೆ ಇನ್ವೆಸ್ಟಿಗೇಷನ್ ಮಾಡಬೇಕು. ಬೇರೆ 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 ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ಕೇಸ್ ತಗೊಳ್ಳಿ, ಈಗ ಎಷ್ಟು ಪೆಲ್ಯೂಟ್ ಆಯ್ತಾ ಬಂತು. ಶುರುವಿನಲ್ಲಿ ಇದ್ದಿರ್ತಕ್ಕಂಥ ಆ ಕೇಸಿನ ಗಂಭೀರತೆ, ಆ ಒಂದು ಅಪಾಪಿಗಳು, ಆ ಒಂದು ಏನಿತ್ತು ಆ ಕೇಸ್ ಒಳಗೆ ಇಡೀ ಅದು ಬರೀ ಬೆಂಗಳೂರೇ ಅಲ್ಲ, ಬಿಡಿ ಹಾಸನೇ ಅಲ್ಲ, ಇಡೀ ನಮ್ಮ ಭಾರತ ದೇಶದ ಈ ಚುನಾವಣೆ ಟೈಮ್ನಲ್ಲೂ ಕೂಡ ಏನೋ ಅದೊಂದು ರಾಜಕೀಯದ ಒಂದು ತಲ್ಲಣ ಆಗ್ಬಿಡ್ತದೆ ಅಲ್ವಾ ಸರ್? ಸೊ ಆ ಥರ ಬಂದಾಗ ಏನಾಗುತ್ತಾಗ ಆ ಪಾಪಿ ಏನಿತ್ತು, ಆ ಟೆಂಪರ್ ಡೆವಲಪ್ಮೆಂಟ್ ಏನಾಗಿತ್ತದು ಕೊನೆಗೆ ಏನಾಗ್ಬಿಡ್ತದೋ ಎಲ್ಲೆಲ್ಲೋ ಒಂದು ಕಡೆ ಡೈವರ್ಟ್ ಆಗ್ತಾ ಹೋಯ್ತು. ಇಲ್ಲಿ 2 ಭಾಗ ಮಾಡೋಣ. ಒಂದು, ಈ ವ್ಯಕ್ತಿಗೆ ಇನ್ವಾಲ್ವ್ಮೆಂಟ್ರಿ ಆಫ್ ದ ಕ್ರೈಮ್, ಇಟ್ ಈಸ್ ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್, ಈ ಕ್ರೈಮ್ ಸೀನ್ಗಳನ್ನು ಹೊರಗೆ ತೆಗೆದಿರಲ್ಲ, ಅವ್ರು ಇನ್ನೂ ಫ್ರೀಯಾಗಿ ಓಡಾಡ್ತಿದ್ದಾರೆ ಅಲ್ಲ. ಈ ಹೊಸ ಡೆವಲಪ್ಮೆಂಟ್ ಗೊತ್ತಿಲ್ಲ ಆಯ್ತಲ್ಲ. ಚೇತನ್ ಮತ್ತೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನವೀನ್ ಇನ್ನಿಬ್ರು ಬೇಲ್ ಸಿಕ್ತಲ್ಲ ಇವತ್ತು? ಆಯ್ತು ಸರ್, ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ಅಪ್ಡೇಟ್ ಬಂತು, ಬೇಲ್ ಆಯ್ತು. ಓಕೆ, ಬೇಲ್ ಆಯ್ತು. ಹಾಗಾದ್ರೆ ಏನಂತಂದ್ರೆ ಏನ್ ನಡೀತು ಪ್ರಕರಣಗಳನ್ನ ಇವಾಗ ನಾನು ಬಿಗ್ಗೆಸ್ಟ್ ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಬಿಗ್ಗೆಸ್ಟ್ ಆತಂಕ ಏನಂತಂದ್ರೆ ಟೆಕ್ನಾಲಜಿ ಮುಂದುವರೆದಿದೆ, ರಿಟ್ರೀವ್ ಮಾಡ್ಕೊಳ್ಬೋದೇನೋ, ಬಟ್ ಇಡೀ ಪ್ರಕರಣದಲ್ಲಿ ಸಾಕ್ಷ್ಯ ಅಂತ ನಿಲ್ಲೋದು ಆರೋಪಿಯ ಕೈಯಲ್ಲಿದ್ದ ಮೊಬೈಲ್. ಅದರಲ್ಲೇ ರೆಕಾರ್ಡ್ ಆಗಿದೆ ಎಲ್ಲವೂ ಕೂಡ ಅಂತ ಹೇಳಲಾಗ್ತಿರೋದು. 33 ದಿನ ಆರೋಪಿ ಕೈಯಲ್ಲಿತ್ತು ಸರ್ ಮೊಬೈಲು. 33 ದಿನ. ಅದಕ್ಕಿಂತ ಮುಂಚೆ ಸ್ವಲ್ಪ ಮುಂದೆ ಹೋಗ್ತೀನಿ ತಾಳಿ ನಾನು. ಇಡೀ ಪ್ರಕರಣ ನಡೆದಿದ್ದು ಯಾವಾಗ, ಕಾಲ್ಗಟ್ಟ ಯಾವುದು, ಇಡೀ ಪ್ರಕರಣ ನಡೀತಲ್ಲ, ಪ್ರಜ್ವಲ್ ರೇವಣ್ಣ ಅಂಡ್ ಈಸ್ ಅಸೋಸಿಯೇಟ್ಸ್ ಅಂತ ಕರೆಯೋಣ. ಯಾರು ವಿಕ್ಟಿಮ್ಸ್ಗಳು, ಬಲಿಯಾದವರು, ಶೋಷಿತರು, ದುಃಖ ಮನ ಮಾಡಿದವರಲ್ಲ, ಅವರೆಲ್ಲ ಒಂದು ಇಟ್ಕೊಳ್ಳೋಣ. ಅವ್ರ ಎಲ್ಲರ ಜೊತೆ ನಡೆರ್ತಕ್ಕಂಥ ಏನು ಸೆಕ್ಷುವಲ್ ಅಬ್ಯೂಸ್ ಅಥವಾ ಸೆಕ್ಷುವಲ್ ಕನೆಕ್ಟಿವಿಟಿ ಏನಿದೆ ಅಥವಾ ಇಂಟೆಲ್ ಏನಿದೆ ಅದ್ರ ಆಗಿದೆ ಯಾವಾಗ? ಲಿಮಿಟೇಷನ್ ಆಕ್ಟ್ ಕೂಡ ಅಪ್ಲೈ ಆಗ್ಬಿಡುತ್ತೆ. ಕ್ರಿಮಿನಲ್ ಕೇಸಲ್ಲಿ ಅಪ್ಲೈ ಆಗುತ್ತೆ ಎಕ್ಸ್ಪ್ಲೈನ್ ಮಾಡಬೇಕು. ಅಲ್ಲ ಆಗತ್ತೆ ಸರ್, ಅದು ಹೋಗಲಿಕ್ಕೆ ಯಾರು ಪ್ರಚೋದನೆ ಮಾಡಿದ್ರು ಅವನಿಗೆ? ಲಿಮಿಟೇಷನ್ ಆಕ್ಟ್ ಯಾಕೆ ಅಪ್ಲೈ ಆಗತ್ತೆ ಅಂತ ಹೇಳ್ತೀನಿ ಕೇಳಿ. ಈಗ ನಾನು ಅವ್ರ ವಿರುದ್ಧ ಇಲ್ಲ, ಅಮಾಯಕರ ವಿರುದ್ಧ ನಾನಿಲ್ಲ. ಲೆಟ್ ಮಿ ಮೇಕ್ ಇಟ್ಸ್ ಮೈ ಸ್ಟ್ಯಾಂಡ್ ಕ್ಲಿಯರ್. ಅವ್ರ ವಿರುದ್ಧ ನಾನಿಲ್ಲ. ನಾನು ಕೇಳೋದೇನಂತಂದ್ರೆ ಆ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು ಸುಮಾರು ವರ್ಷಗಳ ಹಿಂದೆ, 9 ವರ್ಷ 8 ವರ್ಷದಿಂದ ನಡೆದಿದ್ದನ್ನ ಹೌ ಡು ಯು ಫ್ರೇಮ್ ದಟ್ ಇನ್ ಅಟ್ ಪ್ರೆಸೆಂಟ್? ಅದು ನಡೆದಿದ್ದನ್ನು ಇವತ್ತಿನ ಪ್ರೆಸೆಂಟ್ ಹಿಂಗೆ ಮಾಡ್ತೀನಿ ಮೇಡಮ್. ಈಗ ಯಾವುದೇ ಒಂದು ಕೇಸ್ ಗೆಲ್ಲಬೇಕಾದ್ರೆ ಇಂಡಿಯನ್ ಪೀನಲ್ ಕೋಡ್ CRP ಸ್ಟ್ರಾಂಗ್ ಆಗಿರಬೇಕು, ಇಲ್ಲ ನಿಲ್ಲಲ್ಲ ಕೇಸ್. ಒನ್ ಮೋರ್ ಪಾಯಿಂಟ್ ಐ ವಾಂಟ್ ಟು ಆ್ಯಡ್. ಏನಂದರೆ ನೀವು ಹೇಳಿದ್ರಲ್ಲ, ಪೊಲೀಸರು ಇದನ್ನು ಸ್ವಲ್ಪ ಗೌಪ್ಯ ಆಗಿ ಇದನ್ನ ಈ ಥರ ಕೇಸ್ಗಳನ್ನ ತನಿಖೆ ಮಾಡಬೇಕು ಅಂತ. ಈ ಕೇಸಲ್ಲಿ ಲಿಮಿಟೆಡ್ ಓನ್ಲಿ ಟು ದಿಸ್ ಕೇಸ್ ಏನಾಗಿದೆ ಅಂದರೆ, ಇಲ್ಲಿ ಯಾರೂ ಕೂಡ ಒಬ್ಬ ಸಂತ್ರಸ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಡಿಯೋ ತೋರಿಸಿ ನೋಡಿ ಮಹಾಪ್ರಭು ನನ್ನ ಮೇಲೆ ವಿಡಿಯೋ ಮಾಡೋದು ಹೇಳಿಲ್ಲ. ಮೊದಲು ವಿಡಿಯೋ ಸರ್ಕ್ಯುಲೇಟ್ ಆಗಿದೆ, ಆಮೇಲೆ ಸಂತ್ರಸ್ತ ಹುಡುಕಿದ್ದೀರಿ, ಆಮೇಲೆ ಪಾಯಿಂಟ್ ಮಾಡಿದೆ ನಿಮಗೆ. ಒಂದು ಹೀಗಾಗಿ ಫಸ್ಟ್ ಪಬ್ಲಿಸಿಟಿ ಆಗಿದೆ, ಆಮೇಲೆ ಕೇಸ್ ಆಗಿದೆ. ಮೊದಲು ಏನಾಯ್ತು ಅಂದ್ರೆ ಪ್ರಚಾರ ಏನಾಯ್ತು ಗೊತ್ತಾ, ಕೊನೆಯಲ್ಲಿ ಚುನಾವಣೆ ದಿನ ಏನ್ ಮಾಡಿದ್ರು ನೋಡಿ, ಚುನಾವಣೆ ದಿನ ಏನೇನು ಪ್ಲಾಂಟ್ ಮಾಡ್ತಾರೆ. ನಮ್ಮ ಈ ಸೈಬರ್ ಕ್ರೈಮ್ನಲ್ಲಿ ಬಿಡಿ, ಇದು ಅಲ್ಲಿ ನಡೀತಕ್ಕಂಥ ಲೋಕಲ್ ಕ್ರೈಮ್ ಇದೆಯಲ್ಲ, ದಟ್ಸ್ ಮಾಸ್ಟರ್ ಪೀಸ್ಗಳು ಏನಂತಂದ್ರೆ ನೋಡಿ, ಅವತ್ತಿನ ದಿನ ಲೈಟ್ ಕರೆಂಟ್ ಆಫ್ ಮಾಡಿದ್ರು. ಕರೆಂಟ್ ಆಫ್ ಮಾಡೋ ಕಾರಣ ಏನು ಅಂದರೆ
ಇದ್ಯಾವುದು ಸಿಡಿಗಳು ಆನ್ ಆಗಬಾರ್ದು ಅಂತ ಹೇಳಿ. ಅಂದ್ರೆ ಕರ್ನಾಟಕದಲ್ಲಿ ಬಹುಶಃ ಈ ವಿಡಿಯೋಗಳು ರೀಚ್ ಆಗದೆ ಇರೋ ಮನೆನೇ ಇಲ್ವಾ ಅಂತ ಶೇಮ್ ಸರ್ ಹೇಳ್ಕೊಳಕ್ಕೆ. ಬಟ್ ಕರ್ನಾಟಕದಲ್ಲಿ ಈ ವಿಡಿಯೋಗಳು ರೀಚ್ ಆಗದೆ ಇರೋ ಮನೆನೇ ಇಲ್ವಾ ಅಂತ ಹೇಳಿ ಆ ಲೆವೆಲ್. ಇನ್ನೊಂದು ವಿಷಯ ಏನ್ ಗೊತ್ತಾ, ಸೂರ್ಯಮುಖಂದ್ ಈ ಪ್ರಕೃತಿ ಅಲ್ಲ ಸೂರ್ಯಮುಖದ ಒಂದು ನಿಮಿಷ, ಒಂದ್ 2 ಸೆಕೆಂಡ್ ತಗೊಂಡ್ಬಿಡ್ತೀನಿ. ಈ ಕೇಸ್ ಒಳಗೆ ಈ ಲೀಗಲ್ ಪ್ರಕ್ರಿಯೆ ಇದೆಯಲ್ಲ, ಈ ಲೀಗಲ್ ಪ್ರಕ್ರಿಯೆಗಳು ಇವತ್ತು ನಿನ್ನೆ ಮೊನ್ನೆ ಇಂಜೆಕ್ಟ್ ಆಗಿದ್ದಲ್ಲ. ಅದು ಹಿ ವಾಸ್ ಅವೇರ್ ಆಫ್ ಇಟ್. ನನ್ನ ಸುತ್ತಮುತ್ತ ಇರತಕ್ಕಂಥ ನನ್ನವರು ಅನ್ಕೊಂಡಿರೋ ವ್ಯಕ್ತಿಗಳು ನನ್ನೆಲ್ಲೋ ನನ್ನ ವಿರುದ್ಧ ಪ್ಲಾಂಟಿಂಗ್ ಮಾಡ್ತಿದ್ದಾರೆ ಅಂತೇಳಿ ಈ ನೋಸ್ ಅರ್ಲಿ 4 years ಅರ್ಲಿ ಅದಕ್ಕೆ ಆಂಟಿಸೆಪ್ಟಿಕ್ ಬೇಲ್ ತಗೊಂಡಿದ್ರು ಅವರು, ಅದಕ್ಕೆ ಸ್ಟೇ ತಗೊಂಡು ಅದನ್ನೆಲ್ಲೂ ಪ್ರಸಾರ ಮಾಡೋಂಗಿಲ್ಲ ಇತ್ಯಾದಿ ಟೈಮ್ ಸಮಯ. ಸೂರ್ಯಮುಖಂದ್ ಅವರೇ, ಹಿಂದಾದ ಪ್ರಕರಣಗಳು, ಅದ್ರ ಬಗ್ಗೆ ಈಗ ಬಂದಿರೋ ಆರೋಪ ಬಂದ ಮೇಲೂ ಕೂಡ 1 ತಿಂಗಳಿಗಿಂತ ಹೆಚ್ಚಿನ ಸಮಯ, ಯುವರ್ ಲಾಯರ್ ಬೈ ಯುವರ್ ಸೆಲ್ಫ್. ಹಂಗಿದ್ದಾಗ ಪ್ರಜ್ವಲ್ ರೇವಣ್ಣ ಅವರಿಗೆ ಇದೆಲ್ಲೋ ಒಂದ್ ಕಡೆ ಶ್ರೀರಕ್ಷೆ ಆಗ್ಬಿಡುತ್ತಾ ಅನ್ನೋ ಆತಂಕ ಸಾಮಾನ್ಯ ಜನರಲ್ಲಿ ಇದ್ದೇ ಇರುತ್ತೆ. ಇದ್ರ ಮಧ್ಯೆ ಪಾಲಿಟಿಕ್ಸ್ ಬೇರೆ. ಇದೆಲ್ಲ ಡಿಲೇ ಫ್ಯಾಕ್ಟರ್ ಒಂದ್ ಕಡೆ ಆದ್ರೆ ರಾಜಕೀಯ ಹಿತಾಸಕ್ತಿಗಳ ಫ್ಯಾಕ್ಟರ್ ಬೇಡ. ಬಚಾವ್ ಆಗ್ಬಿಡ್ತಾರ ಇಷ್ಟೆಲ್ಲ ಗಂಭೀರವಾದ ಆರೋಪ ಹೊತ್ತಿರುವ ಸಂಸದರು ಅನ್ನೋ ಆತಂಕ ಇದ್ದೇ ಇದೆ. ಹಾಸನದ ಹೆಣ್ಮಕ್ಳಿಗಿದೆ. ಒಂದು ಏನಾಗುತ್ತೆ, ನೀವು ಹೇಳಿರೋದು ಸತ್ಯ. ಪೊಲೀಸ್ ಅವ್ರಿಗೆ ಅವ್ರದೇ ಆದಂಥ ಲಿಮಿಟೇಷನ್ಸ್ ಇರುತ್ತೆ ಈ ಥರದ್ದು ಪ್ರಕರಣಗಳಲ್ಲಿ. ಒಂದು, ನೀವು ದೂರನ ಕೊಟ್ಟಂತ ಅವಧಿ ಬಿಟ್ಬಿಡಿ, JDS ಪಕ್ಷ ಬಿಟ್ಬಿಡಿ, ಆದ್ರೆ ಆ ಮಹಿಳೆಯರು ಅಲ್ಲಿ ಅನುಭವಿಸ್ತಿದಾರಲ್ಲ ಆ ಮಾನಸಿಕ ನೋವು ಇದೆಯಲ್ಲ. ಕೆಲವರಂತೂ ಕಾಲೇಜ್ ಡ್ರಾಪ್ ಔಟ್ಸ್ ಆಗ್ತಾ ಇದ್ದಾರೆ. ಅದಾದ್ಮೇಲೆ ಅಲ್ಲಿ ಮನೆಯಿಂದ ಹೊರಗಡೆ ಬರ್ತೀರಾ, ಫ್ಯಾಮಿಲಿಗಳು ಅವರಿಗೆ ಸಪೋರ್ಟ್ ಮಾಡ್ತಿದಾರೋ ಇಲ್ವೋ ಗೊತ್ತಿಲ್ಲ. ನಿಜವಾದ ಡಿಪ್ರೆಷನ್ ಹೋಗಿರೋದು ಆ ಸಂತ್ರಸ್ತೆಯರು. ಆ ಮುಖದಲ್ಲಿ ಅವತ್ತೊಂದು ವಿಡಿಯೋ ಮಾಡಿ ಹಾಕ್ತಾರಲ್ಲ ಅವ್ರು, ಪ್ರಜ್ವಲ್ ಅವರು, ನನಗೆ ಬಹಳ ಒಂದಿಷ್ಟ ಆದ್ರು, ಕಿಂಚಿತ್ತಾದ್ರೂ ಅವ್ರ ಮುಖದಲ್ಲಿ ಒಂದು ಪಶ್ಚಾತ್ತಾಪ ಕಾಣಿಸ್ತಿತ್ತು. ಅದೊಂದೇ ಅಲ್ಲ, ಅವ್ರ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡ್ತಿದೆ ಅಂತ ಅನ್ಕೊಳ್ಳೋಣ, ಪ್ರೊಟೆಕ್ಟೇ ಮಾಡ್ತಿದೆ, ಅದು ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಹಾಗಿರ್ಬೇಕಾದ್ರೆ ಒಂದು ತಂದೆ ತಾಯಿಯ ಜವಾಬ್ದಾರಿ, ನನ್ನ ಮಗ ಇಷ್ಟು ಮಂದಿ ಸಂತ್ರಸ್ತರಲ್ಲಿ ಅಳ್ತಿದ್ದಾರೆ, ಒಂದು ಹೆಣ್ಮಕ್ಳು, ಆತನಿಗೆ ಆ ರೀತಿ ಒಂದು ಘಟನೆಗೆ ಕಾರಣ ಆಗಿದೆ, ಬಾರಪ್ಪ ನೀಲಿ ಎಳೆದು ತರಬರ್ಬೇಕಾಯ್ತು. ಆ ಕೆಲಸ ಅವ್ರು ಮಾಡಿಲ್ಲ. ಅಂದ್ರೆ ರಾಜಕೀಯ ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ಕೇಳಿಸ್ಕೊಂಡ್ರಲ್ಲ ಅಂದ್ರೆ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಟಚ್ ಅಲ್ಲಿ ಇಲ್ಲ, ಬೆಳೆದ ಮಕ್ಕಳು ಏನ್ ಮಾಡ್ತಾರೆ ಹೇಳ್ತಾರ, ಎಲ್ಲ ಕೇಳಿಸ್ಕೊಂಡು ನಾಯಕರು ಒಬ್ಬರಾದ್ರೂ ಬರೇ ಲಿಪ್ ಸಿಂಪತಿ ತೋರಿಸಿದ್ದಾರೆ ಅವ್ರ ಬಗ್ಗೆ. ಒಬ್ಬರಾದ್ರೂ ಮನೆಗೆ ಹೋಗಿ ಅವ್ರಿಗೆ ಧೈರ್ಯ ಹೇಳಿದಾರ, ಒಂದ್ ಸಾಂತ್ವನ ಹೇಳಿದಾರ, ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಸತತವಾಗಿ ನೀವು ಇದನ್ನ ನಡೆಸ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಒಂದು ಹೋಪ್ ಇದೆ, ಆ ಸಂತ್ರಸ್ತೆಯರಿಗೆ ನಿಜವಾಗ್ಲೂ ಒಂದು ನ್ಯಾಯ ಅನ್ನೋದು ಅಟ್ಲೀಸ್ಟ್ ಥ್ರೂ ದಿಸ್ ಕೇಸ್ ಸಿಗ್ಲಿ. ಇಟ್ನಾಳ್ ಸರ್, ಒಂದೇ ನಿಮಿಷ ಸರ್. ಇಟ್ನಾಳ್ ಸರ್, ಜನಪ್ರತಿನಿಧಿಗಳಿಗೆ ಆಕ್ಚುಯಲ್ ನ್ಯಾಯಾಲಯ ಕಟ್ಟಕಟ್ಟೆ ಅಂತಂದ್ರೆ ಜನರ ನ್ಯಾಯಾಲಯ. ನಾವು ಹೇಳಿದ್ವಿ ಜಾರಕಿಹೊಳಿ ಅವರ ಕೇಸ್, ಬಟ್ ಇವಾಗ ಅವರ ಪೊಲಿಟಿಕಲ್ ಕೆರಿಯರ್ ಮೇಲಾದ ಡೆಂಟ್ ಇದೆಯಲ್ಲ, ಅದು ಜನತಾ ನ್ಯಾಯಾಲಯದಿಂದಲೇ ಆಗಿರ್ತಕ್ಕಂಥದ್ದು. ಅಂದ್ರೆ ಮತ್ತೆ ಬಂದು ಎಲೆಕ್ಷನ್ಗೆ ನಿಲ್ಲಬೇಕು ಅಂತಂದ್ರೆ 3 ಸತಿ ಯೋಚನೆ ಮಾಡೋ ತರ ಪರಿಸ್ಥಿತಿ. ಪ್ರಜ್ವಲ್ ರೇವಣ್ಣ ಅವ್ರದ್ರಲ್ಲಿ ಕನಿಷ್ಠ ಅಷ್ಟಾದ್ರೂ ಆಗಬಹುದೇನೋ ಅನ್ನೋದು. ಅಷ್ಟಾದ್ರೂ ಆಗಬಹುದು ಅಥವಾ ಆಗಲೇಬೇಕು ಅನ್ನೋ ಒಂದು ಆಶೆಯನ್ನು ಇಟ್ಕೊಳ್ಳೋಣ ನಾವು. ಈ ಚರ್ಚೆಗಳನ್ನ ಗಮನಿಸ್ತಾ ಇದ್ನೆಲ್ಲ ಸ್ವಲ್ಪ ನಾನು ಇಲ್ಲಿ ನಿರ್ಲಿಪ್ತವಾಗಿ ಕೆಲವೊಂದು ವಿಚಾರಗಳನ್ನ ನೋಡ್ಬೇಕು ನಾವು. ಯಾಕಂದ್ರೆ ಒಂದು ಇಲ್ಲಿ ಪಬ್ಲಿಕ್ ಸೆಂಟಿಮೆಂಟ್ ಏನಿದೆ, ಅದ್ರ ಜೊತೆಗೆ ಒಬ್ಬ ರಾಜಕಾರಣಿಯ ನೈತಿಕ ಜವಾಬ್ದಾರಿಗಳು ಏನು,